ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ಬೆಳಿಗ್ಗೆಯಿಂದ ಕೇಂದ್ರ ಸರ್ಕಾರ ಸರಣಿ ಸಭೆಯನ್ನು ಮಾಡ್ತಾ ಇದೆ. 3 ಇಲಾಖೆಗಳ ಸಚಿವರಿಂದ ನಿರಂತರವಾದಂಥ ಸಭೆಗಳು ನಡೀತಾ ಇದೆ. ಗೃಹ ಇಲಾಖೆ, ರಕ್ಷಣಾ ಇಲಾಖೆ, ಆರೋಗ್ಯ ಇಲಾಖೆ ನಿರಂತರವಾಗಿ ಎಲ್ಲ ಇಲಾಖೆಗಳಿಗೂ ಸಭೆ ಮೇಲೆ ಸಭೆ ಮಾಡ್ತಾ ಇವೆ. ಗಡಿ ಭದ್ರತೆ, ಸೇನೆ ನಿಯೋಜನೆ, ಆಂತರಿಕ ಭದ್ರತೆ, ಹೀಗೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಸಾಕಷ್ಟು ಡೆವಲಪ್ಮೆಂಟ್ಗಳನ್ನು ನೋಡ್ತಾರೆ. ಭಾರಿ ದೊಡ್ಡ ಆಪರೇಷನ್ ಮಾಡ್ತಾ ಅಥವಾ ತಯಾರಿ ಮಾಡ್ತಾ ಇದ್ದಾವೆ. ಇದೆಲ್ಲವನ್ನೂ ಕೂಡ ನೋಡಲಾಗ್ತಾ ಇದೆ. ಬೆಳಗ್ಗೆಯಿಂದ ಕೇಂದ್ರ ಸರ್ಕಾರ ಸರಣಿ ಸಭೆಗಳನ್ನು ಮಾಡ್ತಾ ಇದೆ. ಸಾಕಷ್ಟು ಇಂಟೆಲ್ ಈಗಾಗಲೇ ಇರುತ್ತೆ. ಒಂದು, ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋದು, ಅದರ ಜೊತೆಗೆ ದೇಶದಲ್ಲಿ ಯಾವ ರೀತಿ ಭದ್ರತೆಯನ್ನು ಹೆಚ್ಚಿಸ್ಕೋಬೇಕು, ಜೊತೆಗೆ ಎಮರ್ಜೆನ್ಸಿ ಸನ್ನಿವೇಶವನ್ನು ಹೇಗೆ ಎದುರಿಸಬೇಕು ಅಂತಲೂ ಕೂಡ ಚರ್ಚೆ ಆಗುತ್ತೆ. ಇದು CDS ಮತ್ತು 3 ಸೇನಾ ಮುಖ್ಯಸ್ಥರ ಜೊತೆಗೆ ರಾಜನಾಥ್ ಸಿಂಗ್ ಕೂಡ ಇವತ್ತು ಬೆಳಗ್ಗೆ ಸಭೆ ಮಾಡಿದರು. ಅಮಿತ್ ಶಾ BSF ಮತ್ತು CRPF ಮುಖ್ಯಸ್ಥರ ಜೊತೆಗೆ ಸಭೆ ಮಾಡಿದರು. ಈಗ ಆರೋಗ್ಯ ಇಲಾಖೆ ಕಾರ್ಯದರ್ಶಿ ಜೊತೆಗೆ ನಡ್ಡಾ ಕೂಡ ಸಭೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಸನ್ನಿವೇಶ ಎದುರಿಸೋದಕ್ಕೆ ಒಂದು ವೇಳೆ ಫುಲ್ ಫ್ಲೆಡ್ಜ್ ವಾರ್ ಆಯಿತು ಅಂದರೆ ಆಗ ಸೈನ್ಯಕ್ಕೆ ಬೇಕಾದಂಥ ಔಷಧಿಗಳಿರ್ಬೋದು, ಉಪಕರಣಗಳಿರ್ಬೋದು, ಜೊತೆಗೆ ಸಂಪೂರ್ಣ ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ಸ್ ಇರ್ಬೋದು, ಅದೆಲ್ಲವೂ ಕೂಡ ಒಂದು ಭಾಗ. ಅಟ್ ದ ಸೇಮ್ ಟೈಮ್ ಭದ್ರತೆ ವಿಚಾರದಲ್ಲಿ BSF, CISF ಮತ್ತು CRPFಗಳ ಸಭೆ ಇನ್ನೊಂದು ಭಾಗ. ಹಾಗೆಯೇ ರಕ್ಷಣಾ ಇಲಾಖೆಯ ಮತ್ತು ಸೇನೆಯ 3 ವಿಭಾಗದ ಮುಖ್ಯಸ್ಥರು ಸ್ಟ್ರಾಟಜಿ ಮತ್ತು ಕೌಂಟರ್ ಸ್ಟ್ರಾಟಜಿ ಮಾಡೋದಕ್ಕೆ ಮತ್ತೊಂದು ವಿಭಾಗ. ಈ 3 ಸಚಿವರ ಸಭೆಯ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳೇ, ಪ್ರಮುಖವಾಗಿ ಗಡಿ ಭಾಗದ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ಅವರು ಕೂಡ ಮಾತನಾಡಿದರೆ ಅಲ್ಲಿ ಸನ್ನದ್ಧ ಸ್ಥಿತಿಯನ್ನು ಇರುವಂತೆ ಹೇಳ್ತಾನೆ. ಬೇಕಾದಂಥ ತಯಾರಿ ಯಾವ ರೀತಿ ಇದೆ, ಏನಾದರೂ ಅವಶ್ಯಕತೆ ಇದ್ದರೆ ರಾಜ್ಯಗಳಿಗೆ ಕೇಂದ್ರದಿಂದ ಹೆಚ್ಚಿನ ನೆರವು ಬೇಕಿದ್ರೆ ಅದಕ್ಕೂ ಕೂಡ ತುರ್ತಾಗಿ ಕೊಡೋದಕ್ಕೆ ಎಲ್ಲ ಸೂಚನೆಯನ್ನು ಕೊಡಲಾಗಿದೆ. ಇದರ ಜೊತೆಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಅಂದರೆ IMF ಪಾಕಿಸ್ತಾನ ಇನ್ಫ್ಯಾಕ್ಟ್ IMF ಬಳಿ $2 ಬಿಲಿಯನ್ ಸಾಲ ಕೂಡ ಕೇಳಿದೆ. ಅದಕ್ಕೆ ಕೌಂಟ್ರಾಗಿ ಭಾರತದ ವಿತ್ತ ಸಚಿವರಾಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಕೂಡ IMFಗೆ ತೆರಳಿದ್ದಾರೆ. ಅವರಿಗೆ ಕೊಡಬಾರ್ದು, ಪಾಕಿಸ್ತಾನಕ್ಕೆ $2 ಬಿಲಿಯನ್ ಸಾಲ ಕೊಡಬಾರ್ದು ಅನ್ನುವಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ. ಹೀಗಾಗಿ ಒಂದು ವೇಳೆ ಸಾಲ ಕೊಟ್ಟರೆ ಮತ್ತೆ ವಾರ್ ಎಸ್ಕಲೇಟ್ ಖಂಡಿತವಾಗ್ಲೂ ಆಗುತ್ತೆ. ಆದರೆ ಎಸ್ಕಲೇಟ್ ಆದರೂ ಕೂಡ ಪಾಕಿಸ್ತಾನ ಆ ಸಾಲದ ಮೇಲೆ ಡಿಪೆಂಡ್ ಆಗಿ ಸಂಪೂರ್ಣವಾಗಿ ಫುಲ್ ಫ್ಲೆಡ್ಜ್ ವಾರ್ ಮಾಡೋದಕ್ಕೆ ಸಾಮರ್ಥ್ಯ ಇದೆ. ಇದು ಕೂಡ ದೊಡ್ಡ ಪ್ರಶ್ನೆ, ಸಾಧ್ಯ ಇಲ್ಲ ಅನ್ನುವಂಥ ಮಾಹಿತಿ ಮೂಲಗಳಿಂದ ಬರ್ತಾ ಇದೆ.